ಏನು ಮಾಡಲ್ಲ ಅದು. ಒಂದು ಕಡೆ ಒಂದ್ಸಾರಿ ಬಲಗಡೆ ನಾಸ್ಟ್ರಿಲ್ ಓಪನ್ ಆಗುತ್ತೆ, ಸ್ವಲ್ಪ ಹೊತ್ತು ಚಲಿಸುತ್ತೆ, ಬಾಡಿ ಬಿಸಿ ಆಗುತ್ತೆ. ಇನ್ನೊಂದು ಸಾರಿ ಎಡಗಡೆ ನಾಸ್ಟ್ರಿಲ್ ಓಪನ್ ಆಗುತ್ತೆ, ಬ್ಯಾಲೆನ್ಸ್ ಮಾಡುತ್ತೆ, ಕೂಲ್ ಮಾಡುತ್ತೆ. ಅದು ನ್ಯಾಚುರಲ್ ಪ್ರೊಸೆಸ್ಗೆ ಹೋಯ್ತು ಅಂತ ಕೇಳಿದ್ರೆ ತಾನೇ ಮಾಡ್ಕೊಳಕ್ ಶುರು ಮಾಡುತ್ತೆ. ಅವಾಗ ಬಾಡಿ ಬ್ಯಾಲೆನ್ಸ್ ಆಯ್ತು ಅಂತ ಕೇಳಿದ್ರೆ ನಿನಗೆ ಪಿತ್ತಾನೂ ಇಲ್ಲ, ವಾತಾನೂ ಇಲ್ಲ, ಕಫನೂ ಇಲ್ಲ. ಮುಗಿದೋಯ್ತಾ ನಿಂದು? ನ್ಯಾಚುರಲ್ ಪ್ರೊಸೆಸ್ಸಿಗೆ ಬಂದ್ಯಾ? ಇಷ್ಟೇ ನೀನ್ ಮಾಡ್ಬೇಕಾಗಿರೋದು. ಅವ್ರವ್ರ ಪಾಲ್ ಅವ್ರಿಗೆ ಕೊಡಪ್ಪ. ಎಷ್ಟು ಗಂಟೆ ಸಮಯ ಕೊಟ್ಟಿರೋದು? 1 ಪ್ರಹರ ಕಾಲ. ನೀನ್ ಮಾಡ್ತಾ ಇದೀಯಾ? ಮಾಡ್ತಾ ಇಲ್ಲ. ಯಾಕಂತ ಕೇಳಿದ್ರೆ ಇಲ್ಲಿ ಕಾಲಚಕ್ರದಲ್ಲಿ ಏನಾಗಬೇಕಾಗಿದೆ ಅಂದ್ರೆ ಹೊಟ್ಟೆ ತುಂಬಿಕೊಳ್ಳೋದಕ್ಕೆ ಏನೋ ಕೆಲಸ ಮಾಡ್ಬೇಕಾಗಿದೆ ನೀನು. ನೀನ್ ರಾತ್ರಿ ಮಲಗೋದೆ 12 ಗಂಟೆ, 1 ಗಂಟೆ, 2 ಗಂಟೆ ಆದ್ರೆ ಬೆಳಗ್ಗೆ 4 ಗಂಟೆಗೆ ಎಲ್ಲಿ ಕೊಡಕ್ಕಾಗತ್ತೆ ನಿಂಗೆ? ಕೊಡಕ್ಕಾಗಲ್ಲ. ಅದಕ್ಕೆ ತಾಂತ್ರಿಕ ವಿಭಾಗದಲ್ಲಿ ಅವರವರಿಗೆ ಬೇಕಾಗಿರತಕ್ಕಂತ ಕರ್ಮಗಳನ್ನ ಮಾಡೋದಕ್ಕೆ ಷಟ್ ಕರ್ಮ ಸಾಧನೆ ಅಂತ ಬರುತ್ತೆ. ಅದ್ ಮುಂದೆ ನೋಡೋಣ. ಇಲ್ಲಿ ಕನ್ಫ್ಯೂಷನ್ ಆಗೋದು ಬೇಡ. ಅವರವರಿಗೆ ಬೇಕಾಗಿದ್ದ ಕರ್ಮವನ್ನ ಮಾಡೋದಕ್ಕೆ ಅವರವರದೇ ಆಗಿರ್ತಕ್ಕಂತಹ ಪ್ರಹರ ಕಾಲವನ್ನು ತೀರ್ಮಾನ ಮಾಡಿದ್ದಾರೆ. ನೆಕ್ಸ್ಟ್, ಚಾಂಟ್ ಓಂ. ಹೀಗೆ ಓಂ ಮಾಡೋದು ಮೊನ್ನೆ ಹೇಳಿದ್ದೆ ನಾನು. ಆ, ಉ ಮತ್ತೆ ಮ. ಇದನ್ನ ಅಂದಾಗ ಒಂದೇ ಸಾರಿ ಬಂದ್ಬಿಡುತ್ತಾ? ಬರ್ಲಿ. ಅಂತ ಎತ್ತ 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 ಬಾ, ನಿಧಾನಕ್ಕೆ ಎತ್ತ ಬಾ, ಸಮಯ ತಗೊಳ್ಳಿ. ಒಂದ್ಸಾರಿ ಮಾಡಿದ್ರೆ ಏನಾಗುತ್ತೆ? ಎಲ್ಲಾದ್ರೂ ನಿಂತ್ಕೊಂಡ್ಬಿಡ್ತು ಅಂತಂದ್ರೆ ಏನಾಗುತ್ತೆ? ಅದು ಗ್ಯಾಸ್ಟ್ರಿಕ್ ಆಗುತ್ತೆ. ಆಮೇಲೆ ನಿನಗೆ ಅಲ್ಲಿ ನಾಭಿಯಲ್ಲಿ ಒಂದು ಇದು ಇದೆ, ಅವಾಗ ಅದೇನೋ ಬಟ್ಟೆ ಸರದಿರೋದೆಲ್ಲ ಮಾತಾಡ್ತೀಯಲ್ಲಪ್ಪ ನೀನು, ಅದೆಲ್ಲ ಇರುತ್ತೆ ಅಲ್ಲಿ. ಅದನ್ನ ನೀನು ನಿನಗೆ ಹೆಂಗ್ ಬೇಕೋ ಹಂಗೆ ಅದಕ್ಕೆ ಒತ್ತಡ ಕೊಟ್ಟೆ ಅಂದ್ರೆ ಅದ್ ಮೇಲಕ್ಕೆ ಬಂತಂದ್ರೆ ಏನ್ ಮಾಡ್ತೀಯ ಅವಾಗ ನೀನು? ಅದಕ್ಕೆ ಗುರು ಇಲ್ದೇನೆ ನೀನು ಏನು ಚಕ್ರ ಮೆಡಿಟೇಷನ್ ಮಾಡುವಾಗ ಗುರು ಇಲ್ದೆ ಮಾಡಬಾರದು ಅಂತ ಹೇಳಿದ್ದೆ ಯಾಕೆ ಅಂತ ಕೇಳಿದ್ರೆ ಅದು ಇಂಬ್ಯಾಲೆನ್ಸ್ ಆಗುತ್ತೆ. ಅದಕ್ಕೆ ನೀನು ನಿಧಾನಕ್ಕೆ ಮಾಡ್ಬೇಕಂತ. ನಿಧಾನಕ್ಕೆ ಮಾಡು, ಅದ್ರ ಬಗ್ಗೆ ತಿಳ್ಕೊ, ನಿಧಾನಕ್ಕೆ ಮಾಡು. ನಿಧಾನಕ್ಕೆ ನೀನ್ ಕೆಲಸ ಮಾಡಿದ್ರೆ ಯಾಕೆ ಇವನಿಗೆ ವಿಷಯ ಬಂದಾಗ್ಲೇ ಅದನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಇವನಿಗೆಲ್ಲ ಗೊತ್ತಿದೆ, ಬಟ್ ಮಾಡಕ್ ಆಗ್ತಾ ಇಲ್ಲ. ಯಾಕಂದ್ರೆ ಕಾನ್ಸಿಯಸ್ ಅಲ್ಲಿ ಸಿಗಾಕೊಂಡಿದ್ದಾನೆ. ಅದರಿಂದ ಅವನು ಆಚೆ ಬರ್ಬೇಕು. ನೆಕ್ಸ್ಟ್, ರೀಡ್ ಸ್ಪಿರಿಚುವಲ್ ಟೆಕ್ಸ್ಟ್. ಯಾಕೆ ಅಂತ ಕೇಳಿದ್ರೆ ಇವನು ಮರ್ತೋಗಿದ್ದಾನೆ. ಇವನ ಹತ್ರ ಎಲ್ಲ ಇದೆ, ಮರ್ತೋಗಿದ್ದಾನೆ ಇವನು. ಮರೆಯೋದಕ್ಕೆ ಏನ್ ಕಾರಣ? ಏನೆಲ್ಲ ಕಾರಣಗಳಿರ್ಬೋದು ಮರೆಯೋದಕ್ಕೆ? ನೋಡು, ಯಾವಾಗ ಮನುಷ್ಯ ಜನನ ಆಗತ್ತಲ್ಲ, ಆತ್ಮ ಈ ನೆತ್ತಿಯ ಮೇಲಿನ ಬ್ರಹ್ಮರಂಧ್ರದಿಂದ ಎಂಟ್ರಿ ಕೊಟ್ಟಿರ್ತಾನೆ. ಈ ದೇಹ, ಈ ನಾಭಿ ಇದೆಯಲ್ಲ, ಇದು ಪೃಥ್ವಿ ಕನೆಕ್ಟ್ ಆಗಿ ಬಂದಿರುತ್ತೆ. ಅಮ್ಮನ ಒಂದು ಹೊಕ್ಕಳ ಬಳ್ಳಿಯಿಂದ ಕನೆಕ್ಟ್ ಆಗಿ ಬಂದಿರುತ್ತೆ ಅಲ್ವಾ? ಇದು ಆತ್ಮ ಇಲ್ಲಿಂದ ಬರ್ತಾನೆ, ದೇಹ ಇಲ್ಲಿಂದ ಬಂದಿದೆ. ಅದಕ್ಕೆ ಎಲ್ಲಾ ನರಮಂಡಲದಲ್ಲಿ ಎಲ್ಲಾ ನರಗಳು ಇಲ್ಲಿಗೆ ಜಾಯಿಂಟ್ ಆಗಿರೋದು. ನೀನು ಹೇಗ್ ಬದುಕಿದ್ದೆ ಒಳಗಿರುವಾಗ? ಆ 9 ತಿಂಗಳು 9 ದಿನದವರೆಗೆ ನೀನು ಅಲ್ಲಿ ಬದುಕಿದೆಯಲ್ಲಪ್ಪ, ಹೇಗ್ ಬದುಕಿದ್ದೆ? ಯಾರು ಊಟ ಕೊಟ್ರು? ಅಮ್ಮನ ನಾಭಿಯಿಂದ ಬಂದಿರೋದು ತಾನೆ ಅದು. ಅದಕ್ಕೆ ಎಲ್ಲಾ ನರಗಳು ಇಲ್ಲಿ ಜಾಯಿಂಟ್ ಆಗಿದೆ. ಇನ್ನ ಆತ್ಮ ಇಲ್ಲಿಂದ ಪ್ರವೇಶ ಆಗಿದ್ದಾನೆ. ನೀನು ಮಗು ಇದ್ದಾಗ ಈಗ ಹೊಡ್ಕೊಳುತ್ತೆ ತಾನೆ ಅದು, ನೆತ್ತಿ ಅಂತ ಕರಿತೀಯ ನೀನು. ಅದನ್ನ ನಾವು ಬ್ರಹ್ಮರಂಧ್ರ ಅಂತ ಕರಿತೀವಿ. ಅದು ಬರ್ತಾ ಬರ್ತಾ ಏನಾಗುತ್ತೆ? ಅದು ಚರ್ಮ ಮೃದುವಾಗಿರುತ್ತೆ, ಮೊದಲಲ್ಲಿ ಹಾರ್ಡ್ ಆಗುತ್ತೆ, ಅದು ಮುಚ್ಚೋಗತ್ತೆ. ಅದ್ರ ಮೇಲೆ ನಿಂದು ಕೂದಲು ಬೆಳೆದಿದೆ, ಸ್ಟೈಲ್ಗೆ ಎಕ್ಸ್ಟ್ರಾ ಕೂದಲು ಬೇರೆ ಮಾಡ್ಕೊಂಡಿದ್ಯಾ. ಋಷಿ ಮುನಿಗಳು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಗೋಪುರ ಇಟ್ಟಿರ್ತಾರೆ, ಅಲ್ಲಿ ಡಿವೈನ್ ಎನರ್ಜಿ ಅಲ್ಲಿಂದ ಫ್ಲೋ ಆಗ್ಬೇಕಾಗಿದೆ. ಆ ಫ್ಲೋ ಆಗ್ಬೇಕು ಅಂತ ಕೇಳಿದ್ರೆ ಆ ಕೆಳಗಡೆ ನಿಂದೇನು ಗುದದ್ವಾರ, ಅದನ್ನ ಆ ಭಾಷೆನಲ್ಲಿ ಕರೆಯೋ ಹಾಗಿಲ್ಲ, ಮೂಲಾಧಾರ ಚಕ್ರ ಅಂತ ಕರಿಬೇಕು ಅದು. ಹೌದಲ್ವಾ? ಅರ್ಥ ಆಗ್ಲಿ ಅಂತ ನಾನು ಹೇಳ್ತಾ ಇರೋದು. ಅಲ್ಲಿಂದ ಏನಾಗಿದೆ ಅಂತ ಕೇಳಿದ್ರೆ ಎಡಗಡೆಯಿಂದ ತಗೊಂಡಿರ್ತಕ್ಕಂಥ ಉಸಿರು ಕೆಳಗಡೆ ತಗೊಂಡು ಅಲ್ಲಿಂದ ನೀನ್ ಅದನ್ನ ಮೇಲಕ್ಕೆ ಎತ್ತಬೇಕಾಗಿದೆ. ಓಂಕಾರ ಪಠನೆಯಲ್ಲಿ ನೀನ್ ಮಾಡ್ಬೇಕಾಗಿರೋದು ಏನು ಅಂತ ಕೇಳಿದ್ರೆ ಆ ಅಂದಾಗ ಆಕುಂಚನ, ಆಕುಂಚನ ಮತ್ತು ವಿಕಸನ. ವಿಕಸನ ಅಂದ್ರೆ ಬಿಡೋದು, ಆಕುಂಚನ ಅಂದ್ರೆ ಮುಚ್ಚೋದು. ಆ ಒಂದು ಮೂಲಾಧಾರವನ್ನ ಮುಚ್ಚಿ ಅಲ್ಲಿಂದ ಉಸಿರನ್ನ ಮೇಲಕ್ಕೆತ್ತುವಂಥದ್ದು. ಇದೇ ಓಂಕಾರದ ಮೂಲ ಉದ್ದೇಶ.
ಕೆಳಗಡೆಯಿಂದ ಮೇಲೆ ಬಂದಾಗ ಸಹಸ್ರಾರಕ್ಕೆ ಟಚ್ ಆಗ್ಬೇಕು ಅದು. ಅಲ್ಲಿ ಮಧ್ಯದಲ್ಲಿ ಬ್ಲಾಕೇಜ್ ಇದೆ. ಬ್ಲಾಕೇಜ್ ಅಂದ್ರೆ ಏನಿರ್ಬೋದು? ಬ್ಲಾಕ್ ಇದೆ ಇಲ್ಲಿ. ಯಾವಾಗ ಈ ಪೈಪಲ್ಲಿ ಬ್ಲಾಕೇಜ್ ಇದ್ರೆ ನೀರು ಹೋಗಲ್ವೋ, ಹಾಗೇನೆ ಇದು ಆ ಉಸಿರಾಟ ಸರಿಯಾಗಿ ಇಲ್ಲದೆ ಇರೋ ಕಾರಣದಿಂದ ಅಲ್ಲಲ್ಲಿ ಬ್ಲಾಕ್ ಆಗಿರುತ್ತೆ. ಅದು ಸರಿ ಆಗೋವರೆಗೂ ನೀನು ಅದನ್ನ ಟಚ್ ಮಾಡ್ತಾ ಬರ್ಬೇಕು, ಮೇಲೆ ಉಸಿರು ಕಳಿಸ್ತಾ ಬರ್ಬೇಕು. ಅದಕ್ಕೆ ಒಂದಿಷ್ಟು ಆಸನಗಳು, ಪ್ರಾಣಾಯಾಮಗಳನ್ನ ಮಾಡ್ಬೇಕಾಗತ್ತೆ. ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಆಗತ್ತೆ ಅದು. ನೀನ್ ಎಲ್ಲಿಗೆ ಬಂದು ರೀಚ್ ಆಗಿದೆಯಾ ಅಂತ ನಿನ್ನ ನೆನಪುಗಳು ನಿನಗೆ ತಿರುಗಿ ಬರ್ಬೇಕು ಅಂತ ಕೇಳಿದ್ರೆ ಬ್ರಹ್ಮರಂಧ್ರ ಓಪನ್ ಆಗ್ಬೇಕು. ಅವಾಗ ನಿನಗ ಅದು ಯಾವಾಗ ಯಾವ ಸ್ಟೇಜಿಗೆ ನೀನ್ ಟಚ್ ಮಾಡ್ತೀಯೋ ಆ ನೆನಪುಗಳು ನಿನಗೆ ಇಲ್ಲಿಂದ ಬರುತ್ತೆ. ಅದೊಂದು ಸಿಸ್ಟಮ್ ಇದೆ ಅದು. ನೆಕ್ಸ್ಟ್ ಸ್ಕೈ ಸ್ಕೈ ಗೇಜಿಂಗ್. ಆಕಾಶವನ್ನು ನೋಡು, ನೋಡು ಆಕಾಶವನ್ನ. ಯಾಕಂದ್ರೆ ಆಕಾಶವನ್ನು ನೋಡಿದಾಗ ಸಂಬಂಧಿಕರು ಇದಾರೆ, ಅಲ್ಲಿ ಇದ್ದಾರೆ. ಯಾವಾಗ ನೆನಪಿಗೆ ಬರ್ತಾರೆ ನಮ್ಮ ಸಂಬಂಧಿಕರು ಅಲ್ಲಿಗೆ? ನಾನು ಕಡೆ ಸ್ಟೇಜಿಗೆ ಬಂದಾಗ ನೆನಪು ಬರ್ತಾರೆ. ಆಕಾಶ ತತ್ವ ತಾನು ನಾನು ಹೇಳ್ತಾ ಇರೋದು. ಪೃಥ್ವಿಯಲ್ಲಿರುವ 4 ತತ್ವವನ್ನು ಬಿಡಬೇಕು ಅಂತ ಕೇಳಿದ್ರೆ ಮೇಲ್ಕ್ ನೋಡ್ಬೇಕಂತ ಅವಾಗ ಅವ್ರು ನೆನಪಾಗ ಶುರು ಮಾಡ್ತಾರೆ. ಹಾಗಾದ್ರೂ ಕೂಡ ಅದು ಒಂದು ಓಪನ್ ಆಗ್ಬೋದಲ್ಲ. ನೆಕ್ಸ್ಟ್ ಪ್ರಾಕ್ಟೀಸ್ ಡಿಟ್ಯಾಚ್ಮೆಂಟ್. ಹೌದಾ? ಇನ್ ಬಿಡ್ಬೇಕಿದ್ನ. ಈಗ ಉದಾಹರಣೆಗೆ ನೀನ್ ಮೆಟ್ಲತ್ತಾ ಇರ್ತೀಯ, ಒಂದು 108 ಮೆಟ್ಲುಗಳಿದೆ. ಹೌದಾ? 108 ಮೆಟ್ಟಿಲುಗಳ ಮೇಲೆ ಭಗವಂತನಿದ್ದಾನೆ. ಅವನಿಂದ ಡಿವೈನ್ ಎನರ್ಜಿ ಬೇಕಾಗಿದೆ ನಿಮಗೆ. 108 ಮೆಟ್ಟಲುಗಳನ್ನ ಹತ್ತಿ ನೀನ್ ಮೇಲಕ್ಕೆ ಹೋಗ್ಬೇಕು. ಒಂದು ಮೆಟ್ಟಲುವನ್ನು ಹತ್ತಬೇಕು ಅಂತ ಕೇಳಿದ್ರೆ ಕೆಳಗಿರೋ ಮೆಟ್ಟಲು ಬಿಡ್ಲೇಬೇಕು ನೀನು. ಹೌದಾ? ಆ ಮೆಟ್ಟಲ್ ಮೇಲೆ ನೀನ್ ಕೋಪ ಮಾಡ್ಕೋಬಾರ್ದು, ಕೆಳಗಿರೋ ಮೆಟ್ಟಲ್ ಮೇಲೆ. ಯಾಕಂದ್ರೆ ಒಂದು ವೇಳೆ ನೀನ್ ರಿಜೆಕ್ಟ್ ಆದೆ ಅಂತ ಕೇಳಿದ್ರೆ ಮತ್ತೆ ಕೆಳಗ್ ಬರ್ತೀಯಲ್ಲ, ಅವಾಗ ನೀನು ಮೆಟ್ಟಲ್ ಜೊತೆ ಸವಾಸ ಚೆನ್ನಾಗಿ ಇಟ್ಕೊಂಡಿರ್ಬೇಕು ನೀನು. ಅದಕ್ಕೆ ಒಂದು ಪಡ್ಕೋಬೇಕಂದ್ರೆ ಇನ್ನೊಂದು ಬಿಡ್ಲೇಬೇಕು. ಡಿಟ್ಯಾಚ್ಮೆಂಟ್. ಆಕಾಶಕ್ಕೆ ಹೋಗ್ಬೇಕು ಅಂದ್ರೆ ಭೂಮಿಯನ್ನ ಬಿಡ್ಬೇಕು. ಡಿಟ್ಯಾಚ್ಮೆಂಟ್ ಅಭ್ಯಾಸ ಮಾಡ್ಕೊ. ಇದು ಮುಗಿಯಲಾರದ ಗೊಡವೆ. ಮುಗಿಯುತ್ತಾ? ಭೂಮಿಯ ಗೊಡವೆ ಮುಗಿದದ್ ನೋಡಿದೀಯ ನೀನು? ಈಗ ಉದಾಹರಣೆ ಕೊಡ್ತೀನಿ ನಾನು ನಿನ್ಗೆ. ಬೆಳಿಗ್ಗೆ ದೇವಸ್ಥಾನದಲ್ಲಿ ಕಸದ ಬಗ್ಗೆ ಮಾತಾಡೋಣ. ಹೌದಾ? ಮನೆ ಕಸದ ಬಗ್ಗೆ ಮೊನ್ನೆ ಮಾತಾಡಿದ್ದೆ. ಈಗ ದೇವಸ್ಥಾನದ ಕಸದ ಬಗ್ಗೆ ಮಾತಾಡೋಣ. ಯಾಕಂದ್ರೆ ನಾನು ಇಲ್ಲಿ ಡಿವೈನ್ ಎನರ್ಜಿ ಬಗ್ಗೆ ಮಾತಾಡ್ತಾ ಇದ್ದೀನಿ, ಮತ್ತೆ ಆಕಾಶ ತತ್ವದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಬೆಳಗ್ಗೆ ಕಸ ಆಗತ್ತಾ? ಕಸ ಗುಡಿಸೋರು ಯಾರಾದ್ರು ಇದಾರ? ಗುಡಿಸ್ತೀಯ ಅಂತ ಇಟ್ಕೋ. ಅವ್ರಿಗೆ ತಮ್ಮದೇ ಆದಂತ ಇಮೇಜ್, ಪ್ರೆಸ್ಟೀಜ್ ಇವೆಲ್ಲ ಇದೆ ಅವ್ರಿಗೆ, ಈಗೋ, ಅವೆಲ್ಲ ನೆನಪಾಗುತ್ತೆ. ನಾನು ಯಾಕೆ ಕೂಡಿಸ್ಬೇಕು ಅಂತ. ಅದೇ ತಾನೇ ಇಲ್ಲಿ ಬ್ಲಾಕೇಜ್ ಅಂತ ಹೇಳ್ತಾ ಇರೋದು ನಾನು. ಆಮೇಲೆ ನೀನು ಗುಡಿಸಿದೀಯ ಅಂತ ಇಟ್ಕೋ, ಮತ್ತೆ ತಿರುಗಿ ನೋಡು, ಮತ್ತೆ ಆಗಿರುತ್ತೆ. ಮತ್ತೆ ತಿರುಗಿ ನೋಡು, ಮತ್ತೆ ಆಗಿರುತ್ತೆ. ನೀನ್ ಇಲ್ಲೇ ಕಸ ಗುಡಿಸ್ಕೊಂಡೆ ಕೂತ್ಕೊಂಡೆ ಅಂದ್ರೆ ಇದಕ್ಕೆ ಮೇಲಿನವರನ್ನ ಕನೆಕ್ಟ್ ಆಗ್ಬೇಕಂದ್ರೆ ಕೆಳಗಿರೋದನ್ನ ಬಿಡ್ಬೇಕು. ನಿನ್ ಕೆಲಸ ಏನು? ಒಂದ್ಸಾರಿ ಮಾಡಿದ್ಯಾ? ಭಗವಂತನಿಗೆ ನಿನ್ನ ಸೇವೆಯನ್ನ ಸಲ್ಲಿಸಿದೆ. ಸುಮ್ಮನೆ ಕೂತ್ಕೊಂಡಿರ್ಬೇಕು ಕಣ್ ಮುಚ್ಕೊಂಡು ನೀನು. ಅವ್ರು ಏನಾರ ಮಾಡ್ಕೊಂಡು ಹೋಗ್ಲಿ, ಅವ್ರ ಬಗ್ಗೆ ನೀನ್ ಗಮನ ಕೊಟ್ರೆ ನೀನ್ ಮೇಲ್ ಹೋಗಕ್ ಆಗಲ್ಲ. ಮೇಲಿದ್ದವ್ ನಿನ್ ಜೊತೆ ಕನೆಕ್ಟ್ ಆಗ್ಬೇಕು ಅಂದ್ರೆ, ನೀನ್ ಅವನ ಜೊತೆ ಕನೆಕ್ಟ್ ಆಗ್ಬೇಕಂದ್ರೆ ಇವ್ರ ಬಗ್ಗೆ ನೀನ್ ಗಮನ ಕೊಡಬಾರ್ದು. ಅವ್ರು ಇರೋದೇ ಹಾಗೆ. ಅವ್ರನ್ನ ಸರಿ ಮಾಡಕ್ ಹೋದ್ರೆ ನೀನ್ ಮೇಲಕ್ಕೆ ಹೋಗಕ್ ಆಗಲ್ಲ ಅಲ್ಲಿ. ನೆಕ್ಸ್ಟ್ ಡಿಜಿಟಲ್ ಡಿಟಾಕ್ಸಿಫಿಕೇಶನ್. ಅದೇ ಹೇಳದ್ನಲ್ಲ, ಅವ್ರ ಬಗ್ಗೆ ನೀನ್ ಆಲೋಚನೆ ಮಾಡಿದಾಗ ನಿನಗೆ ಯಾವಾಗ ಕೋಪ ಬರುತ್ತೆ, ಯಾವಾಗ ದ್ವೇಷ, ಅಸೂಯೆ ಇವೆಲ್ಲ ಯಾವಾಗ ಬರಕ್ ಶುರು ಮಾಡುತ್ತೋ ಆವಾಗ ವಿಷಗಳ ಬಿಡುಗಡೆ ಆಗತ್ತೆ ನಿನ್ನ ಮೆದುಳಿನಿಂದ. ಅದು ನಿನ್ನ ದೇಹದಲ್ಲಿ ಯಾವ್ದಾವ್ದೋ ಜಾಗದಲ್ಲಿ ಸ್ಪ್ರೆಡ್ ಆಗಿ ಅದೇನ್ ಮಾಡುತ್ತೆ ಅಂತ ಕೇಳಿದ್ರೆ ನಿನ್ನನ್ನು ಕಾಡುತ್ತೆ. ಅದನ್ನ ಏನ್ ಮಾಡ್ಬೇಕು ನೀನು? ಡಿಟಾಕ್ಸ್ ಮಾಡ್ಬೇಕು. ಮೊಬೈಲ್ ಬಳಸೋದನ್ನ ಕಡಿಮೆ ಮಾಡ್ಬೇಕು. ಯಾಕಂದ್ರೆ ರಾಹು ಇದು ಅಟ್ಯಾಚ್ಮೆಂಟ್, ಡಿಟ್ಯಾಚ್ಮೆಂಟ್ ಅಲ್ಲ ಅವನು. ನೆಕ್ಸ್ಟ್ ವಿಸಿಟ್ ಟೆಂಪಲ್ ರೆಗ್ಯುಲರ್ಲಿ. ಹೇಗಿರ್ಬೇಕು ನಿನ್ ಕೆಲ್ಸ? ಏನಿದೆಯೋ ಬಂದೆ ನಿನ್ ಮುಂದೆ ಅಲ್ಲಿ ಕಾಣಿಸ್ತಾ ಕಸ ಗುಡಿಸ್ಬಿಡು. ಬೇರೆ ಅವ್ರ ಬಗ್ಗೆ ನೀನ್ ಯೋಚನೆ ಮಾಡಕ್ ಹೋಗ್ಬೇಡ. ಅವ್ರು ಗುಡಿಸ್ತಾರೋ ಬಿಡ್ತಾರೋ, ಮಾಡ್ತಾರೋ ಬಿಡ್ತಾರೋ, ಅವ್ರ ಹಣೆ ಬರ ಅದು. ನಿನಗೂ ಅದಕ್ಕೂ ಸಂಬಂಧ ಇಲ್ಲ. ನೀನು ಭಗವಂತನೊಂದಿಗೆ ನಿನ್ನ ಪ್ರಾರ್ಥನೆಯನ್ನು ಸಲ್ಲಿಸಿ ನೀನ್ ಮುಂದಕ್ಕೆ ಹೋಗ್ಬೇಕು ಅಂತ ಕೇಳಿದ್ರೆ ನೀನ್ ಏನ್ ಮಾಡ್ಬೇಕು ಅಂದ್ರೆ ನಿನ್ನ ಕಣ್ ಮುಂದೆ ಕಂಡದ್ದನ್ನ ನೀನ್ ನೆಟ ಮಾಡ್ಕೊಂಡು ನೀನ್ ಕೆಲಸ ಮಾಡಿ ಮುಂದಕ್ಕೆ ಹೋಗ್ತಾ ಇರ್ಬೇಕು ನೀನು. ಆದ್ರೆ ರೆಗ್ಯುಲರ್ ಆಗಿ ಮಾಡ್ಬೇಕು ಅದನ್ನ. ನೆಕ್ಸ್ಟ್ ಗುರು ಗೈಡೆನ್ಸ್. ಗುರು ಏನ್ ಹೇಳ್ತಾನೋ ಅದನ್ನ ಫಾಲೋ ಅಪ್ ಮಾಡ್ಬೇಕು. ಯಾಕಂದ್ರೆ ನೀನ್ ಎಲ್ಲಿವರೆಗೂ ಗೈಡ್ಲೈನ್ಸ್ ಫಾಲೋ ಅಪ್ ಮಾಡಲ್ವೋ ಅಲ್ಲಿವರೆಗೂ ಕೂಡ ನಿನಗೆ ಮುಂದಿನ ಹಂತ ಗೊತ್ತಾಗಲ್ಲ. ನೆಕ್ಸ್ಟ್ ಫಾಸ್ಟ್ ಒಕೇಶನಲ್ಲಿ.
ಅಂದ್ರೆ ಅವಾಗ ಅವಾಗ ಹೇಳದ್ನಲ್ಲ, ನಿನ್ಗೇನಾದ್ರೂ ಅಂತ ಸಮಸ್ಯೆಗಳು ಬಂದ್ರೆ ಆಯಾ ವಾರದಲ್ಲಿ ಯಾವ ರೀತಿಯ ಸಮಸ್ಯೆ ಬಂದ್ರೆ ಯಾವ ವಾರ ಮಾಡ್ಬೇಕು ಅಂತ ಹೇಳಿ ನೆಕ್ಸ್ಟ್ ನಾನು ತಿಳಿಸ್ತೀನಿ ಅದನ್ನ. ನೆಕ್ಸ್ಟ್, ಲಿಸನ್ ಟು ವೇದಿಕ್ ಚಾಂಟ್ಸ್. ಯಾಕಂದ್ರೆ ಅದರಲ್ಲಿ ಒಂದು ವೈಬ್ರೇಷನ್ ಇದೆ. ತರಂಗಾಂತರಗಳು ಸರಿಯಾಗಿ ಕೆಲಸ ಮಾಡ್ಲಿಲ್ಲ ಅಂದ್ರೆ ಏನಾಗುತ್ತೆ? ಕಿರಿಕಿರಿ ಉಂಟಾಗುತ್ತಾ? ನಿನಗಿಲ್ಲಿ ಯಾವುದೇ ಚಾಂಟಿಂಗ್ಸ್ ನ ನೀನು ಕೇಳ್ಬೇಕಂತಂದ್ರೂ ಕೂಡ ಅದಕ್ಕೆ ತನ್ನದೇ ಆದಂತ ತರಂಗಾಂತರಗಳಿವೆ. ಪುರೋಹಿತರಲ್ಲಿ ಮಂತ್ರ ಹೇಳ್ತಾ ಇರ್ತಾರೆ. ಕೆಲವರು ಹೇಳ್ತಾರೆ ಅವ್ರ ಬಾಯಿಂದ ಮಂತ್ರ ಬರ್ತಾ ಇದ್ದಂಗೆ ಹಾಗೇ ಎಲ್ಲವನ್ನು ಮರ್ತೋಗ್ಬಿಡ್ಬೇಕು. ಇನ್ನು ಕೆಲವರು ಹೇಳ್ತಾ ಇರ್ತಾರೆ ಅವ್ರ ಬಾಯಿಂದ ಮಂತ್ರ ಬರ್ತಾ ಇದ್ದಂಗೆ ಯಾವಾಗ ಮುಗಿದೋಗುತ್ತೆ ಅಂತ ಕಾಯ್ತಾ ಇರ್ಬೇಕು. ಯಾಕೆ ಹಾಗೆ ಆಗಿರ್ಬೋದು ಅದು? ಅವನು ಅದನ್ನ ಕಾನ್ಸಿಯಸ್ಲಿ ತಪ್ಪಾಗಿ ಹೇಗೇಗೋ ಹೇಳ್ತಾ ಇದ್ದಾನೆ. ಆ ತರಂಗಾಂತರಗಳಿಗೂ ಅವನಿಗೂ ಸಂಬಂಧ ಇಲ್ಲ. ಕಾರಣ ಏನು ಅಂತ ಕೇಳಿದ್ರೆ ಸುಮ್ಮನೆ ಅವನು ಅದನ್ನು ಓದ್ಕೊಂಡಿರೋದು. ಅವನಿಗೂ ಸ್ಪಿರಿಚುವಾಲಿಟಿಗೂ ಸಂಬಂಧ ಇಲ್ಲ. ಅವನು ಅದನ್ನು ಓದ್ಕೊಂಡಿದ್ದಾನೆ. ಆದ್ರೇನು ಅವನು ಅದನ್ನ ಇಷ್ಟಪಟ್ಟಿದ್ದಾನಲ್ಲ, ಇಷ್ಟಪಟ್ಟಿದ್ದಾನೆ ಅವನು. ಇಷ್ಟಪಟ್ಟದ್ದಕ್ಕಾದ್ರೂ ನಾವು ಅದಕ್ಕೆ ಬೆಲೆ ಕೊಡಬೇಕು. ಇಷ್ಟಪಟ್ಟದ್ದಕ್ಕಾದ್ರೂ ಅವನಿಗೆ ಮಾರ್ಕ್ಸ್ ಕೊಡ್ಬೇಕಲ್ಲ ನೀನು. ಮಾರ್ಕ್ಸ್ ಕೊಡುವಾಗ ಹೆಚ್ಚು ಕಡಿಮೆ ಕೊಟ್ಟಿರಬಹುದು. ಆದ್ರೆ ಇಷ್ಟಪಟ್ಟಿದ್ದಾನಲ್ಲ ಅವನು, ಅವನು ಅದನ್ನ ವೃತ್ತಿಯಾಗಿ ಆಯ್ಕೆ ಮಾಡ್ಕೊಂಡಿದ್ದಾನೆ, ಇಷ್ಟಪಟ್ಟಿದ್ದಾನೆ, ಮಾಡ್ತಾ ಇದ್ದಾನೆ, ಅವನು ಗೌರವ ಕೊಡೋಣ. ಬಟ್ ಆಯಾ ತರಂಗಾಂತರಗಳಿಗೆ ತಲುಪಿದಾಗ ಹೇಗೆ ಅದು ಕೆಲಸ ಮಾಡತ್ತೋ ಅಷ್ಟು ಕೆಲಸ ಇದು ಮಾಡಲ್ಲ. ನೆಕ್ಸ್ಟ್, ಅವಾಯ್ಡ್ ಗಾಸಿಪ್. ಇಲ್ಲಿ ಡಿಟ್ಯಾಚ್ಮೆಂಟ್ ಮಾಡ್ಕೊಂಡಿದೀಯ ನೀನು. ಯಾಕೆ ಹರಟೆ ಹೊಡ್ಕೊಂಡು ಕೂತ್ಕೋಬೇಕು? ನೀನ್ ಅವನಲ್ಲ, ಅವನ ಜೊತೆಲಿ ನೀನ್ ಯಾಕೆ ಹರಟೆ ಹೊಡಿಬೇಕಾಗಿತ್ತ? ಹರಟೆ ಹೊಡೆಯೋದನ್ನ ಕಡಿಮೆ ಮಾಡ್ಕೊಳ್ತಕ್ಕಂಥದ್ದು. ನೆಕ್ಸ್ಟ್, ಡೀಪ್ ಇಂಟ್ರೋಸ್ಪೆಕ್ಷನ್, ಆತ್ಮಾವಲೋಕನವನ್ನು ಮಾಡ್ಕೊಳ್ಳುವಂಥದ್ದು. ಸುಮ್ಮನೆ ಕೂತ್ಕೊಂಡು ನೆನ್ಪು ಮಾಡ್ಕೊಳ್ಳೋದು. ಏನ್ ಗೊತ್ತಾಗತ್ತೆ ನೆನ್ಪು ಮಾಡ್ಕೊಂಡ್ರೆ? ಹೌದಾ? ಆಗ್ಬೇಕಾಗಿರೋದು ಅಲ್ಲ, ಅದು ನಿನ್ಗೆ ಗೊತ್ತಿದೆ ನೀನ್ ಎಲ್ಲಿಗೆ ಹೋಗ್ಬೇಕು ಅನ್ನೋದು ನಿನ್ಗೆ ಗೊತ್ತಿದೆ. ಯಾಕೆ ಹೋಗ್ಲಿಲ್ಲ ಅಂತ ನೆನಪಾಗುತ್ತೆ. ಏನೋ ತಪ್ಪು ಮಾಡಿರ್ತೀಯಲ್ಲ, ಅದಕ್ಕೆ ಆತ್ಮಾವಲೋಕನವನ್ನು ಮಾಡ್ಕೊಳ್ಳೋದು. ಏನ್ ತಪ್ಪು ಮಾಡಿರ್ತೀಯ ಅಂತ ನಿನಗೆ ಗೊತ್ತಿದೆ. ನೀನ್ ಕಂಡ್ಕಂಡವ್ರನ್ನೆಲ್ಲ ಕೇಳ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನೀನ್ ಅನುಭವಿಸಿ ಬಿಟ್ಟಿರೋದು ಅದು. ನೀನ್ ಯಾಕೆ ಅದ್ರಲ್ಲಿ ಸಿಗಾಕೊಂಡು ಒದ್ದಾಡ್ತಾ ಇದೆಯಾ? ಆತ್ಮಾವಲೋಕನವನ್ನು ಮಾಡ್ಕೊಳ್ಳುವಂತದ್ದು. ನೆಕ್ಸ್ಟ್, ರೆಡ್ಯೂಸ್ ನಾಯ್ಸ್ ಎಕ್ಸ್ಪೋಸರ್, ಶಬ್ದಕ್ಕೆ ಒಡ್ಡಿಕೊಳ್ಳುವುದನ್ನ ಕಡಿಮೆ ಮಾಡಿಕೊಳ್ಳುವಂಥದ್ದು. ಅಂಟಿಕೊಳ್ಳುವಂಥದ್ದು, ಅದಕ್ಕೆ ಯಾವುದೋ ಶಬ್ದಕ್ಕಾಗಿ ಯಾವುದೋ ಇದಕ್ಕಾಗಿ ಅಂಟಿಕೊಳ್ಳುವಂಥದ್ದು. ನಾನು ಮಾತು ಕೊಟ್ಬಿಟ್ಟಿದ್ದೀನಿ, ನಾನು ಇದನ್ನ ಕೇಳಿಸ್ಕೋಬೇಕಾಗಿತ್ತು, ಇದನ್ನ ಕೇಳಿಸ್ಕೊಂಡೆ, ಅವನು ಹಾಗಂದ ನನಗೆ, ಅದು ಒಂದು ಶಬ್ದ ಆಯ್ತಾ? ಇವನು ಈ ತರ ಮಾತಾಡ್ತಾ ಇದ್ದ. ಡಿಟ್ಯಾಚ್ಮೆಂಟ್ ಅಂದ್ರೆ ಏನು? ಏನ್ ಸಮಸ್ಯೆ ಆಗಿರಬಹುದು? ಬುದ್ಧ ಹೇಳ್ದ, ಬುದ್ಧ ದೇವರಲ್ಲ, ಹೇಳ್ದ ತಾನೆ ಅವನು, ಹೇಳ್ದ. ಬಸವ ಹೇಳ್ದ, ಲೋಕದ ಡೊಂಕನ್ನು ನೀವೇಕೆ ತಿದ್ದುವಿರಿ? ನಿಮ್ಮ ನಿಮ್ಮ ತಪ್ಪನ್ನು ನೀವು ತಿದ್ದಿಕೊಳ್ಳಿ, ನಿಮ್ಮದನ್ನು ನೀವು ತೊಳ್ಕೊಳ್ಳಿ ಫಸ್ಟ್, ಬೇರೆ ಅವ್ರ ಚಿಂತೆ ನಿಮ್ಗೆ ಯಾಕೆ ಅಂದ. ಬುದ್ಧ ಏನ್ ಹೇಳ್ದ? ಕಣ್ಣು, ಕಿವಿ, ಬಾಯಿ ಒಳ್ಳೇದಲ್ಲ ಅಂತ. ಕಣ್ಣು ವಿಷನ್, ದೃಷ್ಟಿದೋಷ ಇದೆ ಇಲ್ಲಿ. ಏನೋ ನೋಡಿದ್ಯಾ ನೀನು, ಅದ್ರ ಬಗ್ಗೆ ನಿನ್ ಮನ್ಸು ಹೋಯ್ತು, ಹೌದಾ? ಅದರಲ್ಲೇ ಕೂತಿದ್ಯಾ. ಏನೋ ಕೇಳಿದೀಯಾ ಇಲ್ಲಿ, ಹೌದಾ? ನಾಯ್ಸ್ ಎಕ್ಸ್ಪೋಸರ್ ಹೇಳಿದಾರೆ ಇವರು. ಏನೋ ಕೇಳಿಸ್ಕೊಂಡೆ ನೀನು, ಅದ್ರ ಬಗ್ಗೆ ನಿಮ್ನ ಗಮನ ಹೋಯ್ತು, ಸಮಯ ವ್ಯರ್ಥ ಆಯ್ತು ತಾನೆ, ಎನರ್ಜಿ ಲಾಸ್ ಆಯ್ತು ತಾನೆ. ಅದ್ರ ಬಗ್ಗೆ ಒಂದೆರಡು ಕಾಮೆಂಟ್ ಮಾಡಿದ್ಯಾ, ಆ ನೀನ್ ಕಾಮೆಂಟ್ ಮಾಡಿದ್ಯಲ್ಲ ಅದ್ರ ಬಗ್ಗೆ ಜನ ಮಾತಾಡ್ತಾ ಇದ್ದಾರೆ. ಯಾಕಂದ್ರೆ ಆ ಜನ ಮಾತಾಡೋದಕ್ಕೆ ಕಾರಣ ಏನಿರ್ಬೋದು? ನಿನಗೆ ಹಿಂಗ್ ಕೋಪ ಬರುತ್ತೆ ಅವಾಗ, ಇವ್ರು ಮಾಡೋದೆಲ್ಲ ಬರೀ ಅಂತ ಕೆಲಸ, ನನ್ನ ಬಗ್ಗೆ ಮಾತಾಡ್ತಾರಲ್ಲ ಇವರು ಅಂತ. ಅದಕ್ಕೆ ನಾನು ಹಿಂದೆ ಮಾರ್ಮಿಕವಾಗಿ ನೋಡಿದ್ದೆ, ಹಸು ತಿನ್ಬಾರ್ದು, ಎಮ್ಮೆ ಏನಾದ್ರು ತಿನ್ಲಿ ಅಂತ. ಯಾಕೆ ಹಾಗೆ ಅಂತ ಕೇಳಿದ್ರೆ, ನೀನೊಂದು ಜ್ಞಾನ ಮೂರ್ತಿ. ನಿನ್ನ ಜ್ಞಾನದ ಬಗ್ಗೆ ಗಮನ ಕೊಟ್ಟು ನಿನ್ನಲ್ಲಿ ಒಂದು ಪವಿತ್ರ ಭಾವನೆಯನ್ನ ಮೂಡಿಸ್ಕೊಂಡಿದ್ದಾರೆ. ಕೆಲವು ಸಮಯ ಏನಾಗುತ್ತೆ ಅಂತ ಕೇಳಿದ್ರೆ,
ಅದು ಗ್ರಹಚಾರ ದೋಷದಿಂದ ಮೈಂಡ್ ಬ್ಲಾಕೇಜಸ್ ಆಗಿ ನೀನು ಏನೋ ತಪ್ಪು ಮಾಡಿರ್ತೀಯ, ಕರೆಕ್ಟ್ ಆಗಿ ನಿನ್ನನ್ನೇ ಅವರು ಹಿಡಿಯೋದು. ಯಾಕಂದ್ರೆ ಅವ್ರಿಗೆ ನಿನ್ನ ಬಗ್ಗೆ ಒಳ್ಳೆ ಭಾವನೆ ಇದೆ, ನೀನು ಅದಕ್ಕೆ ತಪ್ಪಾಗಿ ನಡ್ಕೋತಾ ಇದೀಯಾ. ಆ ಕಾರಣದಿಂದ ಅವರು ನಿನ್ನ ಫೈಂಡ್ ಔಟ್ ಮಾಡ್ತಾ ಇದ್ದಾರೆ. ತಪ್ಪು ಯಾರ್ದು? ನಿಂದ ಅವ್ರದ? ಯಾರನ್ನ ಸರಿ ಮಾಡ್ಬೇಕು? ಅವ್ರನ್ನ ಸರಿ ಮಾಡ್ಬೇಕಾ, ನಾವೇ ಸರಿ ಆಗ್ಬೇಕಾ? ಅದಕ್ಕಾಗಿ ಫಸ್ಟ್ ನಾವೇನ್ ಮಾಡ್ಬೇಕು, ರೆಡ್ಯೂಸ್ ನಾಯ್ಸ್ ಎಕ್ಸ್ಪೋಸರ್. ಇದಕ್ಕೆ ಶಬ್ದಕ್ಕೆ ಅಂಟುಕೊಳ್ಳುವಂತದ್ದು ಬಿಟ್ಬಿಡೋದು. ಅವ್ರು ಏನು ಮಾತಾಡೋದು ನನ್ನನ್ನು ನಾನೇ ಸರಿ ಮಾಡ್ಕೊಂಡ್ಬಿಡೋದು. ಅವ್ರು ಯಾಕೆ ಮಾತಾಡ್ತಾರೆ? ನೀನು ಒಂದೊಂದ್ ಸಾರಿ ಏನಾಗ್ಬೇಕಾಗುತ್ತೆ ಅಂತ ಕೇಳಿದ್ರೆ, ಯಾವ್ದೋ ಒಂದ್ ತಪ್ಪಾಗುತ್ತೆ, ನೀನ್ ಮಾಡ್ತಾ ಮಾಡ್ತಾ ಹೋದಂಗ ಏನೋ ಒಂದ್ ತಪ್ಪಾಗುತ್ತೆ. ಯಾಕಂದ್ರೆ ಮನಸ್ಸು ಕ್ಷಣಕ್ಕೆ ಅಧಿಪತಿ ಚಂದ್ರ. ತಪ್ಪಾದಾಗ ಏನೋ ಆಯ್ತು, ಸಾರಿ ಸರ್ ಏನೋ ಆಯ್ತು, ಅದು ಗೊಂದಲ ಮುಗೀತದು, ಮುಗಿಸ್ಬಿಡ್ಬೇಕು ಅದನ್ನ ಅಂಟುಕೊಳಕ್ಕೂ ಹೋಗ್ಬಾರ್ದು. ಫೋಕಸ್ ಆನ್ ಲಾಂಗ್ ಟರ್ಮ್ ಗೋಲ್. ನೀನ್ ಏನ್ ಮಾಡ್ಬೇಕಾಗಿದೆಯಾ, ಮಾಡಬೇಕು ಅಂತ ಅನ್ಕೊಂಡಿದೀಯೋ ಅದ್ರ ಬಗ್ಗೆ ದೂರದೃಷ್ಟಿ ಅಂತಕ್ಕಂಥದ್ದು ಇರ್ಬೇಕು. ಲಾಂಗ್ ಟರ್ಮ್ ಗೋಲ್ ಸೆಟ್ಟಿಂಗ್ ಮಾಡ್ಕೋಬೇಕು. ನೀನು ಹೀಗೆ ಇರ್ಬೇಕು, ಹೀಗೆ ಆಗ್ಬೇಕು, ಅದು ಮುಂದೆ ನಾನಿಲ್ಲ ಅಂದ್ರೂ ಅದು ಇರ್ಬೇಕು ಅಂತ. ಯಾಕಂದ್ರೆ ಇವನು ಇದನ್ನ ಬಿಡ್ತಾ ಇದ್ದಾನಲ್ಲ, ಹೋಗುವಾಗ ನೀನು ಕೆಳಗಿದ್ದದನ್ನ ಕೊಟ್ಟು ಹೋಗ್ಬೇಕು ತಾನೆ ಅವ್ರಿಗೆ. ದಾನ ಮಾಡ್ಬೇಕು ನೀನು ಅದನ್ನ. ನೀನು ಅದಕ್ಕೆ ಅಂಟ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ನೆಕ್ಸ್ಟ್, ಪ್ರಾಕ್ಟೀಸ್ ಕಾನ್ಸಿಯಸ್ ಬ್ರೀದಿಂಗ್. ಅವೆಲ್ಲ ಹೇಳಿದೆ ತಾನೆ, ಶ್ವಾಸದ ಮೇಲೆ ಗಮನ ಕೊಡು. ಈ 15 ಪ್ರಾಕ್ಟೀಸ್ಗಳನ್ನ ಮಾಡೋದ್ರಿಂದ ಈ ಒಂದು ಆಕಾಶ ತತ್ವ ಅನ್ನುವಂಥದ್ದು ಏನು ಇಂಬ್ಯಾಲೆನ್ಸ್ ಆಗಿದೆಯೋ, ಏನು ಒಂದು ಇದರ್ ಡಿಫಿಸಿಯಂಟ್ ಆಗಿದೆಯೋ, ಅದಕ್ಕೆ ಈ ಒಂದು ಇದಿಷ್ಟು ಪರಿಹಾರಗಳನ್ನು ಮಾಡ್ಕೊಳ್ಳೋದ್ರಿಂದ ಒಂದು ಸಹಜ ಸ್ಥಿತಿಗೆ ಬಂದು ಏನು ಒಂದು ಸಾಧನೆ ಮಾಡಬೇಕು ಅನ್ಕೊಂಡಿದ್ದೀರೋ, ಏನು ಒಂದು ಮುಂದಿನ ಪ್ರಯಾಣವನ್ನು ಮಾಡಬೇಕು, ನಿಮ್ಮ ಸ್ಪಿರಿಚುವಲ್ ಜರ್ನಿ, ಸ್ಪಿರಿಚುವಲ್ ಗ್ರೋತ್ ಏನಿದೆಯೋ ಅದರಲ್ಲಿ ನೀವು ಸಕ್ಸಸ್ ಕಾಣಬೇಕು ಅಂತ ಕೇಳಿದ್ರೆ ಈ 15 ಪರಿಹಾರಗಳನ್ನ ಮಾಡ್ಕೊಂಡ್ರೆ ಅದು ಖಂಡಿತವಾಗ್ಲೂ ಸಕ್ಸಸ್ ಆಗ್ತೀರಿ ಅಂತ ಹೇಳ್ತಾ ಇವತ್ತಿನ ಒಂದು ಪಾಠವನ್ನ ಮುಗಿಸುವಂತ ಸಮಯ ಆಗಿದೆ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಕೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಹಿಟ್ ಮಾಡಿ, ನೋಟಿಫಿಕೇಶನ್ ಎನೇಬಲ್ ಮಾಡ್ಕೊಳ್ಳಿ. ಮುಂದೆ ಬರತಕ್ಕಂತಹ ಪಾಠಗಳೇನಿದೆಯೋ, ಇದಿಷ್ಟು ಪಂಚತತ್ವ ಸಿದ್ಧಾಂತ ಅನ್ನುವಂಥದ್ದು ಏನಿದೆಯೋ ಇದು ಹೆಚ್ಚು ಕಡಿಮೆ ಆದಾಗ ಏನೆಲ್ಲ ಆಗತ್ತೆ ಮತ್ತು ಏನ್ ಪರಿಹಾರಗಳನ್ನು ಮಾಡ್ಕೋಬಹುದು ಅಂತ ನಾನು ಹೇಳಿದ್ದೀನಿ. ಬಟ್ ಇದು ಸಾಮಾನ್ಯರಿಗೆ ಅರ್ಥ ಆಗದೆ ಇರಬಹುದು, ಆಗದೆ ಇರಬಹುದಾ? ಯಾಕೆ ಆಗಲ್ಲ ಅಂತ ಕೇಳಿದ್ರೆ, ಯಾರು ತನ್ನ ಬೌದ್ಧಿಕ ಮಟ್ಟವನ್ನು ಬೆಳೆಸಿಕೊಂಡು ಎಲ್ಲಾ ಮಾಡ್ಕೊಂಡ್ರು ಕೂಡ ಇನ್ನೂ ನನಗೆ ಅಲ್ಲಿ ಏನೋ ಸಮಸ್ಯೆ ಆಗಿದೆ ಅಂತ ಹೇಳಿ ಬಂದು ಕೂತಿರ್ತಾರೋ ಅವ್ರಿಗೆ ಅರ್ಥ ಆಯ್ತು. ಹೌದಾ? ಯಾಕೆ ನಾನು ಗ್ರೋತ್ ಆಗಿಲ್ಲ ಅಂತ ಅವ್ರು ಯೋಚನೆ ಮಾಡ್ತಾ ಇರುವಾಗ ಅವ್ರಿಗೇನಾದ್ರೂ ಇದರಿಂದ ಒಂದಿಷ್ಟು ಪ್ರಯೋಜನಗಳು ಆಗಬಹುದು. ಇನ್ನ ಸಾಮಾನ್ಯರಿಗಾಗಿ ಏನೆಲ್ಲ ಮಾಡಬಹುದು ಅನ್ನುವಂತ ವಿಚಾರವನ್ನು ಒಂದೊಂದು ರಾಶಿ ನಕ್ಷತ್ರದಲ್ಲಿ ಒಂದೊಂದು ಪಾದ ಏನೇನ್ ಕೆಲ್ಸಕ್ಕೆ ಬರುತ್ತೆ, ಏನು ಕೆಲ್ಸಕ್ಕೆ ಅಂತ ಹುಟ್ಟಿ ಬಂದಿರುತ್ತೆ, ಅದರ ಉದ್ದೇಶ ಏನು, ಅದರಲ್ಲಿ ಆಗೋ ಸಮಸ್ಯೆಗಳೇನು, ಅದಕ್ಕೆ ಏನ್ ಪರಿಹಾರ ಮಾಡ್ಕೋಬಹುದು ಅವರೇ ಅನ್ನುವಂತ ವಿಚಾರವನ್ನ ಮುಂದಿನ ಪಾಠಗಳಲ್ಲಿ ತಗೊಂಡ್ಬರೋಣ ಅಂತ ಹೇಳ್ತಾ ಇವತ್ತಿನ ಪಾಠ ನಾ ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಧನ್ಯವಾದಗಳು.